ಡಾಕ್ಟ್ರೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸಮಾಧಾನ ಮಾಡ್ಕೊಳ್ಳ, ಅಳ್ಬೇಡ. ಡೋಂಟ್ ವರಿ, ಭಯ ಪಡುವಂತದ್ದೇನಿಲ್ಲ, ಧೈರ್ಯವಾಗಿರಿ. ಯಾಕ್ರಯ್ಯ ಹೀಗೆ ಗುಮ್ ಕಟ್ಕೊಂಡು ಗಲಾಟೆ ಮಾಡ್ಕೊಂಡು ಬಂದಿದ್ದೀರಾ? ಆ ನಾಯಕನ್ನ ಚಿಂದಿ ಉಡಾಯಿಸಕ್ ಬಂದಿದ್ದೀವಿ. ನಮ್ಮ ತಡಿಬೇಡಿ, ಬಿಡಿ. ಅವ್ನ ರಕ್ತ ಹರಿಸಿದ್ರೇನೆ ಕುದಿತಾ ಇರೋ ನಮ್ ರಕ್ತ ತಣ್ಣಗಾಗೋದು. ನೋಡಿ, ನಿಮ್ಗೆ ಅನ್ಯಾಯ ಆಗಿದ್ರೆ ಕಂಪ್ಲೇಂಟ್ ಕೊಡಿ, ಕೋರ್ಟ್ಗೆ ಹೋಗಿ ನ್ಯಾಯ ಸಿಗುತ್ತೆ. ಅದು ಬಿಟ್ಟು ಹೀಗೆಲ್ಲ ಬಂದು ಗುಮ್ ಕಟ್ಕೊಂಡು ಗಲಾಟೆ ಮಾಡಿದ್ರೆ ಕಾನೂನಿನ ಪ್ರಕಾರ ಕ್ರಮ ತಗೋಬೇಕಾಗುತ್ತೆ. ಹೊರಟೋಗಿ. ಇನ್ಸ್ಪೆಕ್ಟ್ರೆ, ಇವತ್ತು ಅವನ ಕತೆ ಮುಗಿಸ್ಬಿಡ್ತೀವಿ. ನಮ್ಮನ್ನ ತಡಿಬೇಡಿ, ಬಿಡಿ. ಎಷ್ಟು ಹೇಳಿದ್ರು ಅದೇ ಮಾಡ್ತಾ ಇದೀರಲ್ಲ. ನೀವು ಒಳ್ಳೆ ಮಾತಿಗೆ ಬಗ್ಗೋರಲ್ಲ. ನಿಮ್ನೆಲ್ಲ ಒದ್ದು ಒಳಗೆ ಹಾಕ್ಬೇಕಾಗುತ್ತೆ. ಹುಷಾರ್, ನಿಂತ್ಕೊಳ್ಳಿ. ಹೋಗಿ. ಏನಂದ್ರಿ? ನಾಯಕರಿಗೆ ಧಿಕ್ಕಾರ ಅಲ್ರಯ್ಯ. ನಿಮ್ಗೋಸ್ಕರ, ನಿಮ್ ಹೆಂಡತಿ ಮಕ್ಕಳ ಮಾನ ಮರ್ಯಾದೆಗೋಸ್ಕರ ಆ ರೌಡಿಗಳ ಜೊತೆ ಹೋರಾಡಿ ಜೀವನೇ ಪಣಕ್ಕಿಟ್ಟು ಸಾವು ಬದುಕಿನ ಜೊತೆ ಹೋರಾಡ್ತಾರೋ ನಾಯಕರನ್ನ ಸಾಯಿಸಕ್ ಬಂದಿದ್ರಾ? ಭೇಷ್, ಮೆಚ್ಬೇಕಾದ್ದೆ. ನಿಮ್ಮ ವೀರತ್ವನ ಮೆಚ್ಬೇಕಾದ್ದೆಪ್ಪ. ಯೋ, ದುಡ್ಡು ಕೊಟ್ಟು ಮೋಸ ಹೋಗಿದ್ವು ಅಲ್ದೆ ನಿಮ್ ಪೊಲೀಸ್ನವರಿಂದ ಲಾಠಿ ಏಟು ಬೂಟ್ ನೆಟ್ ತಿಂದಿದ್ ನಾವು, ಆ ಗೂಂಡಗಳಿಂದ ಏಟ್ ತಿಂದವನ್ ರೀತಿ ನಡೆಸಿ ಆಸ್ಪತ್ರೆ ಸೇರ್ತಾವ್ ಇವನು. ಚೆನ್ನಾಗಿದೆ ನಾಟಕ. ನಾವು ದಿನ ಸಂಪಾದನೆ ಮಾಡ್ತಿದ್ ಕಾಸಲ್ಲಿ ಆ ಗೂಂಡಗಳು 5-10 ಕಿತ್ಕೊತಾ ಇದ್ರು. ಆದ್ರೆ ಇವನು ಜಾಗ ಕೊಡಿಸ್ತೀನಿ ಅಂತ ನಮ್ಗೆಲ್ಲ ಆಸೆ ತೋರಿಸಿ ಇಡೀ ನಮ್ ಗಂಟನೆಲ್ಲ ನುಂಗ್ಬಿಟ್ಟು ನಮ್ ಬುಡಕ್ಕೆ ಕೊಡ್ಲೆ ಹಾಕ್ಬಿಟ್ಟ. ಇವನು ನಂಬಿದಕ್ಕೆ ನಮ್ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ಬಿಟ್ರು. ನಾವು ಅಂಗಡಿಯವರೆಲ್ಲ ಸರಿ 40 ಲಕ್ಷ ಕೊಟ್ವಲ್ಲ, ನಮ್ಗೆಲ್ಲ ಪರಿಣಾಮ ಆಗ್ಬಿಟ್ಟ. ಎಂತ ಮೋಸಗಾರನ ಹಾಗೆ ಬಿಟ್ರೆ ನಮ್ಮಂತ ಅಮಾಯಕರನ್ನ ಇಂತ ಬಡಬಗ್ಗರನ್ನ ಹುರಿದು ಮುಗ್ಬಿಡ್ತಾನೆ. ನಿಮ್ ಹೆಂಡತಿ ಮಕ್ಕಳನ್ನ ಎಳ್ಕೊಂಬಂದು ನಡ್ರಸ್ತೆ ನಿಲ್ಸಿ ಅವ್ರ ಸೀರೆ ಸರಿಗೆ ಕೈ ಹಾಕಿ ಅವ್ರ ಮಾನ ಮರ್ಯಾದೆ ಜೊತೆ ಹುಡುಗಾಟ ಆಡ್ದವ್ರಲ್ಲ ನಾಯಕರು. ನಿಮಗ್ ದಿನ ಬೆಳಗಾದ್ರೆ ವ್ಯಾಪಾರ ಆಗಿರುತ್ತೋ ಇಲ್ವೋ, ಮಚ್ಚ ತಗೊಂಬಂದು ಹೆದರ್ಸಿ ರೋಲ್ ಕಾಲ್ ಉಸೂಲಿ ಮಾಡಿ ಜೀವನ ಮಾಡಿದವರಲ್ಲ ನಾಯಕರು. ನಿಮಗ್ ನಿಲ್ಲಕ್ ನೆಲೆ ಇಲ್ದೆ ನೆರಳಿಲ್ದೆ ತಳ್ಳೋ ಗಾಡಿಲಿ ಸರ್ಕಿಟ್ಕೊಂಡು ಊರೂರು ಕೇರಿ ಬೀದಿ ಅಲಿತಾ ಇದ್ದಾಗ ನಿಮ್ಗೊಂದು ನೆರಳು ಕಾಣಿಸ್ಬೇಕು ಅಂತ ಅಹರ್ನಿಶಿ ದುಡ್ದವರು ನಾಯಕರು. ಮಾನವೀಯತೆಗೆ, ಮನುಷ್ಯತ್ವಕ್ಕೆ ಮತ್ತೊಂದು ಹೆಸರು ನಾಯಕರು. ಅವ್ರನ್ನ ಯಾರು ಯಾರು ಅಂತ ತಿಳ್ಕೊಂಡಿದ್ದೀರಾ? ನಮಸ್ಕಾರ. ನಾಯಕರೇ, ಇದು ಬಹಳ ವರ್ಷಗಳಿಂದ ನೀವೆಲ್ಲ ದುಡಿತಾ ಇದ್ದ ಸುರ್ಗಿ ತೋಪಿನ 100 ಎಕರೆ ಗದ್ದೆನ 2 ಎಕರೆ ತರ ಭಾಗ ಮಾಡಿ ನಿಮ್ ಹೆಸರಿಗೆ ಹಕ್ಪತ್ರ ಮಾಡಿದ್ವಿ. ತಗೊಳ್ಳಿ. ನಿಮ್ಮಂತ ನಾಯಕರು ಪಡೆಯೋದಕ್ಕೆ ನಾವು 7 ಜನ್ಮದ ಪುಣ್ಯ ಮಾಡಿದ್ವಿ ನಾಯಕರೇ. ನಮಸ್ಕಾರ. ನಮಸ್ಕಾರ. ಬರ್ತೀನಿ. ಹೌದು. ಅಣ್ಣ, ಈ ಮನೆಯಲ್ಲಿ ದಾನ ಧರ್ಮಗಳಿಗೆ, ಮಂಗಳ ಕಾರ್ಯಗಳಿಗೆ ಏನೂ ಕೊರತೆ ಇಲ್ಲ. ನೀನು ಉದಾರ ಮನಸ್ಸಿನಿಂದ ಎಲ್ಲಾನು ಚೆನ್ನಾಗೇ ನಡೀತಾ ಇದೆ. ಆದ್ರೂ ಏನೋ ಕೊರತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಕೊರತೆ ಏನಮ್ಮ ಅದು? ಅಣ್ಣ, ನಿನ್ ಮದ್ವೆ ಶುಭ ಕಾರ್ಯ ಯಾವಾಗ ಬರುತ್ತೋ ಅಂತ ಜನರೆಲ್ಲ ಕಾತ್ರದಿಂದ ಕಾಯ್ತಿದ್ದಾರೆ. ನನಗೂ ಒಬ್ಳು ಅತ್ತಿಗೆ ಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮೆಲ್ಲರ ಆಸೆನ ನೆರವೇರ್ಸೋಣ. ಬಂಗಾರದಂತ ತಂಗಿ, ಮುತ್ತಿನಂತ ಭಾವ, ತಂದೆ ತಾಯಿಗಿಂತೂ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ಳೋ ಜನ ಇರ್ಬೇಕಾದ್ರೆ
ನನಗೆ ಯಾಕಮ್ಮ ಮದುವೆ? ನಾನು ನಿಮ್ಮೆಲ್ಲರ ಜೊತೆ ಸಂತೋಷವಾಗಿದ್ದೀನಿ. ಈ ಸಂತೋಷ ಎಲ್ಲ ಯಾವಾಗ್ಲೂ ಇರುತ್ತೆ. ನೀನ್ ಮದ್ವೆ ಆಗಿ ಸುಖವಾಗಿರೋದನ್ನ ನಾನ್ ನೋಡ್ಬೇಕು. ಸರಿ, ಮದುವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ಅಣ್ಣನ ಹೊಟ್ಟೆ ಬಗ್ಗೆ ಯೋಚನೆ ಮಾಡು. ಹಬ್ಬ ದೂರ ಮಾಡ್ಬೇಕು. ಬಾಬಾ ಬನ್ರಿ. ಅದೃಷ್ಟ ಆದ್ರೆ ನಿಂದಮ್ಮ. ಜೀವನದಲ್ಲಿ ಯಾವ ಚಿಂತೆನೂ ಇಲ್ಲದೆ ಮೋಜು ಮಾಡಬಹುದು. ಅಯ್ಯ ಗುಲ್ಡು ನನ್ನ ಮಗನೇ, ಜೀವನ ಅಂದ್ರೆ ಕುಡಿಯೋದು, ತಿನ್ನೋದು, ಮಜಾ ಮಾಡೋದು ಅಷ್ಟೇ ಅಲ್ಲ ಕಣೋ. ಜೀವನದಲ್ಲಿ ಒಂದ್ ಗುರಿ, ಧ್ಯೇಯ ಅಂತ ಇರ್ಬೇಕು. ಏನು ಗುರು ಇಟ್ಕೊಂಡಿದೀಯ ನೀನು? ದೊಡ್ಡ ಮನುಷ್ಯನಾಗ್ಬೇಕು. ಗೆದ್ಲು ಕಟ್ಟಿರೋ ಹುತ್ತದೊಳಗಡೆ ಹಾವು ಸೇರ್ಕೊಂಡಾಗೆ ಆ ನಾಯಕ ಕಟ್ಟಿರೋ ಭದ್ರಕೋಟೆಯಲ್ಲಿ ನಾನು ಯಾಕೆ ಸೇರ್ಕೊಂಡಿದ್ದೀನಿ ಗೊತ್ತಾ? ಅವನ್ ಇಡೀ ಆಸ್ತಿನೆಲ್ಲ ಲಪಟಾಯಿಸಿ ನಾನು ರಾಜನ್ ತರ ಮೆರಿಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ. ಅದಕ್ಕೋಸ್ಕರನೇ ಬಹಳ ಸಭ್ಯಸ್ಥನ್ ತರ ವೇಷ ಹಾಕೊಂಡು ಅವ್ರ ಮನೆ ಕಾಲಿಟ್ಟೆ. ನನ್ನ ನಡೆ, ನುಡಿ, ಗುಣಗಳನ್ನ ನೋಡಿ ಆ ನಾಯಕ ತನ್ನ ತಂಗಿನ ನನಗೆ ಕೊಟ್ಟು ಮದುವೆ ಮಾಡ್ಕೊಡೋ ತರ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಆಗ್ತದೆ. ನೀನು ಮಾಸ್ಟರ್ ಪ್ಲಾನ್ ಮಾಡೋನು, ದೂರದೃಷ್ಟಿ ಇರೋನು ಅಂತ ಗೊತ್ತೇ ಇರ್ಲಿಲ್ವಲ್ಲ ಗುರು. ಹ್ಯಾಟ್ಸ್ ಆಫ್ ಟು ಯು. ಇನ್ನು ನನ್ನ ಆಸೆ ಕೈಗೂಡಿಲ್ಲ. ದಿನೇ ದಿನೇ ಆ ನಾಯಕನ ದಾನ ಧರ್ಮಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಆ ಸುರ್ಗಿ ತೋಪತ್ರ ಇದ್ದ 100 ಎಕರೆ ಜಮೀನ ಬಡಬಗರಿಗೆ ಅಂತ ದಾನ ಮಾಡ್ಬಿಟ್ಟ. ದಿನ ಹೀಗೆ ನಡೀತಾ ಇದ್ರೆ ಆ ಆಸ್ತಿ ಎಲ್ಲ ಕಂಡೋರ್ ಪಾಲಾಗ್ಬಿಡುತ್ತೆ. ಹಾಗಾಗೋದಕ್ಕೆ ಬಿಡೋದಿಲ್ಲ ನಾನು. ಆದಷ್ಟು ಬೇಗ ಆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡು ಆ ನಾಯಕನ ಮನೆಯಿಂದ ಹೊರಗೆ ಹಾಕಿ ಹಾಕ್ತೀನಿ. ಅದೆಂಗಾಗುತ್ತೆ ಗುರು? ಏಯ್, ಅದಕ್ಕೂ ಒಂದು ಮಾಸ್ಟರ್ ಪ್ಲಾನ್ ಇದೆ ಕಣ. ಇರೋದು ಬಡ ಹೆಣ್ಣು ಮಕ್ಕಳ ಮದುವೆ. ಅವ್ರಿಗೆ ಯಾವುದೇ ರೀತಿಯ ಅಸಮಾಧಾನ, ತೊಂದರೆಗಳು ಆಗಬಾರದು. ಅದಕ್ಕೆ ನೀವೇ ಖುದ್ದಾಗಿ ನಿಂತು ಎಲ್ಲ ಏರ್ಪಾಟನ್ನು ಮಾಡಿ. ಎಲ್ಲ ನಿಮ್ಮ ಇಷ್ಟದ ಪ್ರಕಾರ ನಡೀತಾ ಇದೆ. ಪೆನ್ ಕೊಡಿ. ನೀವು ಒಂದ್ಸರಿ ನೋಡ್ಬಿಟ್ಟಿದ್ರೆ ಚೆನ್ನಾಗಿತ್ತು. ನೀವೇ ಖುದ್ದಾಗಿ ಎಲ್ಲ ಒಂದ್ಸರಿ ಚೆಕ್ ಮಾಡಿದಿರ ತಾನೆ? ಮಾಡಿದೀನಿ ಬಾ. ಹಾಗಾದ್ರೆ ನಾನೇ ಯಾಕೆ? ಇಷ್ಟೇ ಅಲ್ವಾ? ಅಷ್ಟೇ ಬಾವ. ಯಾರನ್ನೂ ನಂಬೇಡಿ, ನೀವೇ ಖುದ್ದಾಗಿ ನಿಂತು ನೋಡ್ಕೊಳ್ಳಿ. ಸರಿ ಬಾ. ಏನಾಯ್ತು? ಯಾಕೆಲ್ಲ ಈ ರೀತಿ ಗುಂಪು ಕಟ್ಕೊಂಡ್ ಬಂದಿದ್ದೀರಾ? ನಾಯಕರೇ, ಹೇಳಿಸ್ಕೊಳ್ದೆ ದಾನ ಮಾಡೋ ದೇವತಾ ಮನುಷ್ಯರು ನೀವು. ನಿಮಗೆ ಅನ್ಯಾಯ ಆಗ್ತಿರೋದನ್ನ ನೋಡಿ ನಮ್ಮಿಂದ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದಿದ್ದೀವಿ. ನನಗ್ ದ್ರೋಹನ? ಏನು ಹೇಳ್ತಾ ಇದ್ದೀರಾ? ನೀವು ದಾನವಾಗಿ ಕೊಟ್ಟಿರೋ ಸುರ್ಗಿ ತೋಪಿ ಜಮೀನು ನಿಮ್ಮ ಹೆಸರಿನಲ್ಲಿ ಇಲ್ವಂತೆ ನಾಯಕರೇ. ನೀವು ಕಟ್ಸಿರೋ ಸ್ಕೂಲು, ಮದುವೆ ಛತ್ರ, ನಮಗೆ ಅಂತ ಕೊಟ್ಟಿರೋ ಮನೆಗಳು ಯಾವ್ದು ನಿಮ್ಮ ಹೆಸರಲ್ಲಿ ಇಲ್ವಂತೆ ನಾಯ್ಕ್ರೆ? ಮತ್ ಯಾರ ಹೆಸರಲ್ಲಿದೆಯಂತೆ? ಅವೆಲ್ಲ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ ತಂಗಿ ಗಂಡನ ಹೆಸರಲ್ಲಿದೆಯಂತೆ. ನಿಮ್ಗಾಗಿರೋ ತೊಂದರೆಗೆ ನಾನು ಕ್ಷಮೆ ಕೇಳ್ತೇನೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೆ ಯಾರಿಗೆ ಏನೇನು ಸೇರ್ಬೇಕೋ ಅದು ನಿಮ್ಗೆ ಸೇರುತ್ತೆ. ಆನಂದ್, ಆನಂದ್, ನಾನು ಯಾವತ್ತೂ ನಿಮ್ಮನ್ನ ನನ್ನ ತಂಗಿ ಗಂಡಾಗಿ ನೋಡ್ಲಿಲ್ಲ. ನನ್ನ ಒಡ ಹುಟ್ಟಿದ ತಮ್ಮನಾಗಿ ನೋಡ್ದೆ. ನೀವೇ ಈ ರೀತಿ ಮಾಡಬಾರ್ದಾಗಿತ್ತು. ಎಲ್ಲೋ ಇದ್ದ ನಿಮ್ಮನ್ನ ಕರ್ಕೊಂಡು ಬಂದು ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿದೆ. ಈ ಮನೆಯಲ್ಲಿ ಯಾರಿಗೂ ಸಿಗದೆ ಇರೋ ಅಧಿಕಾರನ ನಿಮಗ್ ಕೊಟ್ಟೆ. ನಮ್ಮ ಎಲ್ಲಾ ಸುಖ ದುಃಖಗಳಲ್ಲೂ ನೀವು ಭಾಗಿಯಾಗಿದ್ರಿ. ಆದ್ರೂ ಯಾಕೆ ಹೀಗೆ ಮಾಡ್ತೀರಿ? ನಾನ್ ನಿಮಗ್ ಮೋಸ ಮಾಡ್ತೀನಿ ಅನ್ನೋ ಸಂದೇಹನ? ಶೆಟ್ರೆ, ಆ ಪತ್ರಗಳೆಲ್ಲ ತಗೊಂಬನ್ನಿ. ವಂಶ ಪಾರಂಪರ್ಯವಾಗಿ ಬಂದ ಈ ಸೊತ್ತು ನನಗೆ ತೃಣ ಸಮಾನ. ಅದಕ್ಕೆ ನೀವು ನನ್ನ ತಂಗಿನ ಮದುವೆ ಆಗಿದ್ದ ದಿನಾನೇ ಈ ಸಮಸ್ತ ಆಸ್ತಿಗೆ ನೀವು ವಾರಸ್ದಾರರು ಅಂತ ಪತ್ರ ಬರ್ಸಿದ್ದೇನೆ.
ಹೊರಗಡೆ ನಿಂತಿರೋ ಜನಕ್ಕೆ ಯಾರ್ಯಾರಿಗೆ ಏನೇನು ಸೇರಬೇಕು ಅದನ್ನ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿ ಹೋಗಿ. ನಾಯಕರೇ, ಅದು ಹೇಳದಷ್ಟು ಮಾಡಿ ಶೆಟ್ರೆ, ಹೋಗಿ. ಆಯ್ತು ನಾಯಕರೇ. ಹೆದರ್ಕೋಬೇಡಿ. ಈಗ ನಾನು ಜನಕ್ಕೆ ದಾನ ಮಾಡ್ತಾ ಇರೋದು ನನ್ನ ಹೆಸರಲ್ಲಿರೋ ಆಸ್ತಿನ. ನಿಮ್ಮ ಹೆಸರಲ್ಲಿರೋ ಆಸ್ತಿಯಲ್ಲಿ ಒಂದು ಕಿಲುಬು ಕಾಸು ಕೂಡ ಮುಟ್ಟಿಲ್ಲ. ಇದು ನಮ್ಮ ತಂಗಿ ಹೆಸರಲ್ಲಿ ಬರೆದಿರೋ ಆಸ್ತಿ. ಇದು ನಿಮ್ಮ ಹೆಸರಲ್ಲಿ ಬರೆದಿರೋ ಆಸ್ತಿ. ತಗೊಳ್ಳಿ. ನಿಮಗೆ ಚೆನ್ನಾಗಿ ಗೊತ್ತು, ಕೊಟ್ಟು ಮಾತನ ಬಿಟ್ಟು ವಸ್ತುನ ಮತ್ತೆ ಹಿಂದಕ್ಕೆ ಪಡೆಯೋ ಜಾಯಮಾನ ಅಲ್ಲ ಈ ನಾಯಕಂದು. ಬಾವ ದುರಾಸೆಯಿಂದ ದ್ರೋಹ ಮಾಡಿ ನಿಮ್ ಮನ್ಸನ್ನು ನೋಯಿಸ್ಬಿಟ್ಟೆ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನನ್ನನ್ನ ಕ್ಷಮಿಸ್ಬಿಡಿ ಬಾವ. ನಮ್ಮನ್ನು ಈ ಮನೆಯನ್ನು ಬಿಟ್ಟು ಹೋಗ್ಬೇಡಿ ಬಾವ, ಪ್ಲೀಸ್ ಹೋಗ್ಬೇಡಿ. ನೀವು ನನಗೆ ಮಾಡಿರೋ ದ್ರೋಹನ ನಾನು ಕ್ಷಮಿಸ್ಬೋದು, ಆದ್ರೆ ಆ ಜನರಿಗೆ ಮಾಡಿರೋ ದ್ರೋಹನ ಆ ದೇವರು ಕ್ಷಮಿಸಲ್ಲ, ನಾನು ಕ್ಷಮಿಸಲ್ಲ. ಬಾವ ಹೋಗ್ಬಿಡಿ ಬಾವ, ಬಾವ ಪ್ಲೀಸ್ ಹೋಗ್ಬಿಡಿ ಬಾವ. ಅಣ್ಣ ಅಣ್ಣ ಅಣ್ಣ, ಯಾವ್ದೋ ಜನದಲ್ಲಿ ನಾನ್ ನಿನ್ ಮಗಳಾಗಿ ಹುಟ್ಟಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಜನದಲ್ಲಿ ಮತ್ತೆ ನಿನ್ ತಂಗಿಯಾಗಿ ಹುಟ್ಟಿ ನಿನ್ ಪ್ರೀತಿ ವಾತ್ಸಲ್ಯನ ಪಡ್ಕೊಂಡಿದೀನಿ. ನೀನೀಗ ಮನೆ ಬಿಟ್ಟು ಹೋದ್ರೆ ನನಗೆ ಈ ಮನೆ ತಾಯಿ ಇಲ್ದಿರೋ ತವ್ರ ಹಾಗಾಗತ್ತೆ, ದೇವ್ರಿಲ್ದಿರೋ ಗುಡಿ ಹಾಗಾಗತ್ತೆ. ಅವ್ರು ಮಾಡಿದ ತಪ್ಪಿಗೆ ನೀ ಯಾಕಣ್ಣ ಮನೆ ಬಿಟ್ಟು ಹೋಗ್ತೀಯಾ? ಬೇಡಣ್ಣ, ಹೋಗ್ಬೇಡಣ್ಣ. ಅಣ್ಣ ಅಣ್ಣ ಅಣ್ಣ, ಹೋಗ್ಬೇಡಣ್ಣ, ಹೋಗ್ಬೇಡಣ್ಣ, ನನ್ ಬಿಟ್ಟು ಹೋಗ್ಬೇಡಣ್ಣ. ಹಾಗಲ್ಲಮ್ಮ, ಮೋಸ ಮಾಡೋನಿಗಿಂತ ಮೋಸ ಹೋದೋನೇ ಅಪರಾಧಿ ಅಂತ ಅಪ್ಪ ಹೇಳ್ತೀವಿ. ನಾನು ಮೋಸ ಹೋದ್ರಿಂದ ತಾನೆ ಇವರಿಗೆಲ್ಲ ತೊಂದರೆ ಆಗಿತ್ತು. ಶಿಕ್ಷೆನೂ ನನಗೆ ಆಗ್ಬೇಕು. ಆ ನಾಯಕರು ಕಳ್ಳರ ಮನೆಯಿಂದ, ರೌಡಿ ಮನೆಯಿಂದ ಬಂದವರಲ್ಲ. ತಲತಲಾಂತರದಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿನೇ ನನಗೆ ಬೇಡ ಅಂತ ಹೇಳಿ ಎಳ್ಳು ನೀರು ಬಿಟ್ಟು ಬಂದವರು. ಹುಟ್ತಾನೆ ಚಿನ್ನ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಡ್ತವ್ರು. ಇಷ್ಟು ದಿವಸ ಮುಚ್ಚಿಟ್ಟಿದ್ನ ತಮ್ಮ ಮುಂದೆ ಹೇಳಿದ್ದೀನಿ. ಇನ್ ಮುಂದೆ ಒಳ್ಳೇದು ಕೆಟ್ಟದ್ದು ಎಲ್ಲ ನಿಮ್ಗೆ ಸೇರಿತು. ನಾಯಕರು ಇಷ್ಟು ದೊಡ್ಡ ಮನುಷ್ಯರು ಅಂತ ಗೊತ್ತಿಲ್ಲದೆ ಅವ್ರ ಮನೆನ ಧ್ವಂಸ ಮಾಡಿದ್ವಿ. ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈದು ತಪ್ಪು ಮಾಡ್ಬಿಟ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಮಗೋಸ್ಕರ ಹೋರಾಡಿದ ನಾಯಕರು ಆದಷ್ಟು ಬೇಗನೆ ಚೇತರಿಸ್ಕೊಳ್ಳಿ ಅಂತ ನಾವೆಲ್ಲ ಆ ದೇವರಲ್ಲಿ ಬೇಡ್ಕೊಂತೀವಿ. ಡಾಕ್ಟರ್, ಇನ್ಸ್ಪೆಕ್ಟರ್, ಈಗ ನೀವೇನ್ ಎನ್ಕ್ವೈರಿ ಮಾಡ್ಕೋಬೇಕೋ ಮಾಡ್ಕೊಡಿ. ಥ್ಯಾಂಕ್ ಯು. ಬನ್ನಿ, ರೋಡ್ ಬನ್ನಿ. ಮಲಗಿದ ಸಮಾಜನ ಬಡ್ದು ಎಬ್ಬಿಸಿದವ್ರು ನೀವು. ಈಗ ನೀವು ಹೀಗೆ ಮಲಗೋ ಕಾರಣ ಆದವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು. FIR ರೆಡಿ ಮಾಡಿ ನಿಮ್ಮ ಮೇಲೆ ಕೈ ಮಾಡಿದ ನಾನು ಲಾಕಪ್ ಹಾಕಿ ಹೊಸ್ಕಾಕ್ಬಿಡ್ತೀನಿ. ಹೇಳಿ ನಾಯಕ್ರೆ, ನಿಮ್ಮ ಸ್ಥಿತಿಗೆ ಕಾರಣ ಯಾರು ಹೇಳಿ. ಮೋಟರ್ ಬೈಕ್ನಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ಬಿದ್ದು ಈ ರೀತಿ ಆಯ್ತು. ನಮಗೆ ಯಾರಿಂದಾನೂ ಏನೂ ತೊಂದರೆ ಆಗಿಲ್ಲ ಇನ್ಸ್ಪೆಕ್ಟರ್. ಸರ್, ನೀವು ಬಣ್ಣ ಹಚ್ಚಿ ಹೇಳ್ತಾ ಇರೋ ಈ ಸತ್ಯ ಅನ್ನೋ ಪದದ ಹಿಂದೆ ಸುಳ್ಳು ಅನ್ನೋ ಮುಖವಾಡ ತಲೆ ಎತ್ತಿ ತಾಂಡವವಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಗೊತ್ತಾಗ್ತಾ ಇದೆ. ಇರ್ಲಿ, ದಯವಿಟ್ಟು ನಿಜ ಏನು ಅಂತ ಹೇಳಿ ನಾಯಕ್ರೆ. ಅವ್ರು ಹೇಳ್ತಿರೋದು ನಿಜಾನೇ. ಬೈಕಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ನಮ್ಗೆ ಹೀಗಾಗಿದ್ದು. ಯೋಧ ಪ್ರತಿಯೊಂದು ಮನೇಲೂ ಹುಟ್ಟಲ್ಲ, ಊರ್ಗೊಬ್ಬ ಹುಟ್ತಾನೆ. ಗಾಂಧಿ ಊರ್ಗೊಬ್ಬ ಹುಟ್ಟಲ್ಲ, ದೇಶಕ್ಕೊಬ್ಬ ಹುಟ್ತಾನೆ ಅಂತ ಹೇಳ್ತಿದ್ ಬಾಯಲ್ಲಿ ಅಸತ್ಯ ಜನ್ಮ ತಾಳ್ತಿರೋದನ್ನ ನೋಡಿ
ಸುತ್ತಲೂ ನೆರೆದಿರೋ ಜನಕ್ಕೆ ಅವಮಾನ ಆಗ್ತಿದೆ. ಪ್ರೇಮ, ಅವಮಾನ ಆಗಿದ್ದು ನಿನ್ನೊಬ್ಬಳಿಗೆ ಅಲ್ಲ, ಇಡೀ ಹೆಣ್ಕುಲಕ್ಕೆ. ಏಟು ಬಿದ್ದಿದ್ದು ನಿಮ್ಮೊಬ್ಬರಿಗೆ ಅಲ್ಲ, ಮೀಸೆ ಹೊತ್ತ ಇಡೀ ಗಂಡ ಜಾತಿಗೆ. ಇವತ್ತು ನೀನ್ ಹೇಳೋ ಸತ್ಯನ್ ಕೇಳಿದ ಕೂಡ್ಲೆ ನ್ಯಾಯ ದೇವತೆ ಕಪ್ಪು ಬಟ್ಟೆ ಬಿಚ್ಚಿ ನ್ಯಾಯ ಕೊಡಕ್ಕೆ ಸಿದ್ಧವಾಗಿದ್ದಾಳೆ. ನಾಯ್ಕ್ರೆ, ಪ್ಲೀಸ್ ನಾಯ್ಕ್ರೆ, ಸತ್ಯ ಏನು ಅಂತ ಹೇಳಿ ಪ್ಲೀಸ್. ಪ್ರೇಮ, ಪ್ಲೀಸ್ ಹೇಳೆ, ಸತ್ಯ ಏನು ಅಂತ ಹೇಳೆ ಪ್ಲೀಸ್ ಕಣೆ. ನೀವೆಷ್ಟು ಬೇಡ್ಕೊಂಡ್ರು ನಡೆದದ್ದನ್ನ ಸುಳ್ಳು ಹೇಳದೆ ನೇರವಾಗಿ ಹೇಳಿದ್ದೀನಿ. ನಮ್ಮ ಈ ಸ್ಥಿತಿಗೆ ಯಾರೂ ಕಾರಣರಲ್ಲ. ನೀವು ಸತ್ಯ ಏನು ಅಂತ ಹೇಳದೆ ಇರೋದಕ್ಕೆ ಏನೋ ಬಲವಾದ ಕಾರಣ ಇರಬೇಕು. ಇರ್ಲಿ, ನಾನು ಕಂಡುಹಿಡಿತೀನಿ. ಸರಿ, ನಾನೇನು ಬರ್ತೀನಿ.